ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ದೈನಂದಿನ ಆಹಾರಕ್ಕೆ ಕೇವಲ ಒಂದು ಸಣ್ಣ ಬೀಜವನ್ನು ಸೇರಿಸೋದ್ರಿಂದ ಆಗುವ ನಂಬಲಾಗದ ಸಂಪೂರ್ಣ ವಿಜ್ಞಾನ ಆಧಾರಿತ ಪರಿಣಾಮಗಳನ್ನು ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಮೂಲಭೂತವಾಗಿ ಇಷ್ಟು ಚಿಕ್ಕದಾದ ಒಂದು ಮೂಲವಸ್ತು ನಮ್ಮ ದೇಹದ ಮೇಲೆ ಎಷ್ಟು ದೊಡ್ಡ ಮಟ್ಟದ ಮ್ಯಾಜಿಕ್ ಮಾಡಬಲ್ಲದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಊಹಿಸಿ, ಪ್ರತಿದಿನ ಕೇವಲ 30 ಗ್ರಾಂ. ಹೌದು, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಹೇಳುವ ಪ್ರಕಾರ ಪ್ರತಿದಿನ ಕೇವಲ 30 ಗ್ರಾಂ ಅಂದ್ರೆ ಸರಿಸುಮಾರು 1/4 ಕಪ್ ಕುಂಬಳಕಾಯಿ ಬೀಜಗಳನ್ನು ತಿಂದ್ರೆ ಸಾಕು. ಆರೋಗ್ಯದ ಅದ್ಭುತ ಪ್ರಯೋಜನಗಳನ್ನು ನಾವು ಅನ್ಲಾಕ್ ಮಾಡಬಹುದು. ದೈನಂದಿನ ಪೋಷಣೆಗೆ ಇದಕ್ಕಿಂತ ಸುಲಭವಾದ ಹೆಜ್ಜೆ ಇನ್ನೊಂದಿಲ್ಲ ಅಲ್ವಾ? ಈ ಚಿಕ್ಕ 30 ಗ್ರಾಂ ಪ್ರಮಾಣದಲ್ಲಿ ಎಷ್ಟೊಂದು ಪೋಷಕಾಂಶಗಳಿರುತ್ತೆ ಗೊತ್ತಾ? ಇದರಲ್ಲಿರುವ ಆರೋಗ್ಯಕರ ಕೊಬ್ಬುಗಳು, ಸತು ಅಥವಾ ಜಿಂಕ್ ಮತ್ತು ಮೆಗ್ನೀಷಿಯಂ ನಮ್ಮ ದೇಹಕ್ಕೆ ಅತ್ಯಗತ್ಯವಾದ ಪೋಷಕಾಂಶಗಳ ದೊಡ್ಡ ಡೋಸನ್ನೇ ನೀಡುತ್ತವೆ. ಅಕ್ಷರಶಃ ಹೇಳಬೇಕಂದ್ರೆ ಇದು ಆರೋಗ್ಯಕರ ದೇಹಕ್ಕೆ ಒಂದು ಬಲವಾದ ಅಡಿಪಾಯ ಹಾಕಿದಂತೆ. ಇದನ್ನ ಹಸಿಯಾಗಿ ಹಾಗೆಯೇ ತಿನ್ನಿ ಅಥವಾ ಸಂಸ್ಕರಿಸಿದ ಎಣ್ಣೆಯ ರೂಪದಲ್ಲಿ ಬಳಸಿ, ಎರಡೂ ಸೈ. ದೈನಂದಿನ ಪೌಷ್ಟಿಕಾಂಶವನ್ನು ಸುಲಭವಾಗಿ ಹೆಚ್ಚಿಸಿಕೊಳ್ಳಬೇಕು ಎನ್ನುವವರಿಗೆ ಇವು ನಂಬಲಾಗದಷ್ಟು ಬಹುಮುಖವಾಗಿವೆ. ಯಾವುದೇ ರೀತಿಯಲ್ಲಿ ಬಳಸಿದ್ರೂ ಇದರ ಸಂಪೂರ್ಣ ಲಾಭ ದೇಹಕ್ಕೆ ಸಿಕ್ಕೇ. ಇವತ್ತು ನಾವು ಏನೇನು ಕಲಿಯಲಿದ್ದೇವೆಂದ ಒಮ್ಮೆ ಕಾರ್ಯಸೂಚಿಯ ಮೇಲೆ ಕಣ್ಣಾಡಿಸೋಣ. ಈ 30 ಗ್ರಾಂ ದೈನಂದಿನ ಅಭ್ಯಾಸ ಹೃದಯದ ಆರೋಗ್ಯ, ರಕ್ತದ ಸಕ್ಕರೆ ನಿಯಂತ್ರಣ, ಜೀವಕೋಶಗಳ ರಕ್ಷಣೆ ಹಾಗೂ ಮೂತ್ರಶಾಸ್ತ್ರೀಯ ಆರೋಗ್ಯದ ಮೂಲಕ ನಮ್ಮ ಪ್ರಯಾಣ ಸಾಗಲಿದೆ. ಈ ಒಂದೇ ಒಂದು ಬೀಜ ಹೇಗೆ ಮಲ್ಟಿಟೂಲ್ ಆಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇ ವಿಭಾಗ 30 ಗ್ರಾಂ ದೈನಂದಿನ ಅಭ್ಯಾಸ. ಬನ್ನಿ, ಕೇವಲ 30 ಗ್ರಾಂ ಸೇವನೆಯ ಈ ಸರಳ ಅಭ್ಯಾಸ ಮಾನವನ ದೇಹದಲ್ಲಿ ತನ್ನ ಮೂಲಭೂತ ಕೆಲಸವನ್ನು ಹೇಗೆ ಪ್ರಾರಂಭಿಸುತ್ತದೆ ಎಂದು ನೋಡೋಣ. ಎರಡನೇ ವಿಭಾಗ ವಿಶ್ರಾಂತಿ ಮತ್ತು ಹೃದಯದ ಆರೋಗ್ಯ. ದೇಹದ ಈ ಪ್ರಮುಖ ವಲಯದಲ್ಲಿ ಕುಂಬಳಕಾಯಿ ಬೀಜಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ತಿಳಿಯೋಣ. ರಾತ್ರಿ ಸರಿಯಾಗಿ ನಿದ್ದೆ ಬರ್ತಿಲ್ವಾ? ಮಲಗುವ ಮುನ್ನ ಈ ಬೀಜಗಳನ್ನು ತಿಂದ್ರೆ ಅತ್ಯುತ್ತಮ ನಿದ್ದೆ ಬರುತ್ತೆ. ಏಕೆಂದ್ರೆ ಇವುಗಳಲ್ಲಿ ಟ್ರಿಪ್ಟೋಫ್ಯಾನ್ ಎಂಬ ನೈಸರ್ಗಿಕ ನಿದ್ರೆವರ್ಧಕ ಅಮೈನೋ ಆಮ್ಲವಿದೆ. ಇದರ ಜೊತೆಗೆ ಬೀಜಗಳಲ್ಲಿರುವ ಸತು, ತಾಮ್ರ ಮತ್ತು ಸೆಲೆನಿಯಂ ನಮ್ಮ ಒಟ್ಟಾರೆ ನಿದ್ರೆಯ ಗುಣಮಟ್ಟ ಹಾಗೂ ಅವಧಿಯನ್ನು ಏಕಕಾಲದಲ್ಲಿ ಸುಧಾರಿಸುತ್ತವೆ. ಹೀಗೊಂದು ಕುತೂಹಲಕಾರಿ ಪ್ರಶ್ನೆ: ಇಷ್ಟೊಂದು ಚಿಕ್ಕದಾದ ಒಂದು ಸಾಮಾನ್ಯ ಬೀಜ ನಮ್ಮ ಹೃದಯದ ಆರೋಗ್ಯ, ಕೊಲೆಸ್ಟ್ರಾಲ್ ಮಟ್ಟ ಮತ್ತು ರಕ್ತದೊತ್ತಡದಂತಹ ಗಂಭೀರ ವಿಷಯಗಳ ಮೇಲೆ ಹೇಗೆ ನಿಖರವಾದ ಪ್ರಭಾವ ಬೀರಲು ಸಾಧ್ಯ? ಉತ್ತರ ಇಲ್ಲಿದೆ ನೋಡಿ. ಈ ಬೀಜಗಳು ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಉತ್ಪಾದನೆಯನ್ನು ಹೆಚ್ಚಿಸುತ್ತವೆ. ಇದು ರಕ್ತನಾಳಗಳನ್ನು ವಿಸ್ತರಿಸುವ ಮೂಲಕ ಅಪಧಮನಿಗಳ ಮೇಲೆ ಕೊಬ್ಬು ಶೇಖರಣೆಯಾಗುವ ಅಪಾಯವನ್ನು ತಡೆಯುತ್ತದೆ. ಅಷ್ಟೇ ಅಲ್ಲದೆ ಡಯಾಸ್ಟಾಲಿಕ್ ರಕ್ತದೊತ್ತಡವನ್ನು ಕಡಿಮೆ ಮಾಡುವುದರ ಜೊತೆಗೆ ಋತುಬಂಧದ ನಂತರದ ಮಹಿಳೆಯರಲ್ಲಿ ಒಳ್ಳೆಯ HDL ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಇದು ನಿಜಕ್ಕೂ ಒಂದು ಅದ್ಭುತ ಪ್ರಭಾವ. ಮೂರನೇ ವಿಭಾಗ ರಕ್ತದ ಸಕ್ಕರೆ ನಿಯಂತ್ರಣ. ದೈನಂದಿನ ಬ್ಲಡ್ ಶುಗರ್ ನಿರ್ವಹಣೆಯಲ್ಲಿ ಇದು ಹೇಗೆ ಸಹಾಯ ಮಾಡುತ್ತದೆ ಎನ್ನುವ ಆಸಕ್ತಿದಾಯಕ ಸಂಶೋಧನೆಯನ್ನು ನೋಡೋಣ. ಇಲ್ಲಿನ ಈ ಕೋಷ್ಟಕವು ಸಂಶೋಧನೆಯನ್ನು ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ. ಪ್ರಾಣಿಗಳ ಮೇಲಿನ ಅಧ್ಯಯನಗಳಲ್ಲಿ ಬೀಜಗಳು, ಪುಡಿ ಮತ್ತು ರಸವನ್ನು ಯಶಸ್ವಿಯಾಗಿ ಬಳಸಲಾಗಿದೆ. ಆದರೆ ಮನುಷ್ಯರ ಮೇಲಿನ ಅಧ್ಯಯನಗಳು ಇನ್ನಷ್ಟು ಗಮನಾರ್ಹವಾಗಿವೆ. 65 ಗ್ರಾಂ ಬೀಜಗಳನ್ನು ತಿಂದ ಆರೋಗ್ಯವಂತ ವಯಸ್ಕರಲ್ಲಿ ಹೆಚ್ಚಿನ ಕಾರ್ಬೋಹೈಡ್ರೇಟ್ ಇರೋ ಊಟದ ನಂತರವೂ ರಕ್ತದ ಸಕ್ಕರೆ ಮಟ್ಟ ಕಡಿಮೆಯಾಗಿರುವುದು ದೃಢಪಟ್ಟಿದೆ. ನಾಲ್ಕನೇ ವಿಭಾಗ ಜೀವಕೋಶಗಳು ಮತ್ತು ಅಂಗಗಳ ರಕ್ಷಣೆ. ನಮ್ಮ ದೇಹದ ಕಣಕಣಗಳನ್ನು ರಕ್ಷಿಸುವಲ್ಲಿ ಮತ್ತು ಕ್ಯಾನ್ಸರ್ ಅಪಾಯವನ್ನು ತಡೆಯುವಲ್ಲಿ ಇದರ ಪಾತ್ರವೇನು ಅಂತ ಗಮನಿಸೋಣ. ಈ ಬೀಜಗಳಲ್ಲಿರುವ ನೈಸರ್ಗಿಕ ಸಸ್ಯ ಸಂಯುಕ್ತಗಳು ಬಹಳ ಶಕ್ತಿಶಾಲಿ. 2012ರ ಒಂದು ಅಧ್ಯಯನದ ಪ್ರಕಾರ ಋತುಬಂಧದ ನಂತರದ ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ನ ಅಪಾಯ ಕಡಿಮೆಯಾಗಿರುವುದು ಕಂಡುಬಂದಿದೆ. ಹಾಗೆಯೇ ಮತ್ತೊಂದು ಸಂಶೋಧನೆಯು ಕುಂಬಳಕಾಯಿ ಬೀಜದ ಸಾರವು ಪ್ರಾಸ್ಟೇಟ್ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆ ಮತ್ತು ಹರಡುವಿಕೆಯನ್ನು ವಾಸ್ತವವಾಗಿ ನಿಧಾನಗೊಳಿಸುತ್ತದೆ ಎಂದು ಕಂಡುಹಿಡಿದಿದೆ. ಐದನೇ ವಿಭಾಗ ಮೂತ್ರಶಾಸ್ತ್ರೀಯ ಮತ್ತು ಸಂತಾನೋತ್ಪತ್ತಿಯ ಆರೋಗ್ಯ. ಬಹುಶಃ ಕುಂಬಳಕಾಯಿ ಬೀಜಗಳ ಅತಿ ದೊಡ್ಡ ಮತ್ತು ವಿಸ್ತಾರವಾದ ಪ್ರಭಾವ ಇರುವುದು ಇದೇ ವಿಭಾಗದಲ್ಲಿ. ಬಿನೈನ್ ಪ್ರೋಸ್ಟಾಟಿಕ್ ಹೈಪರ್ಪ್ಲೇಜಿಯಾ ಅಂದ್ರೆ BPHನಂತಹ ನಿರಾಶಾದಾಯಕ ರೋಗಲಕ್ಷಣಗಳನ್ನು ನಿವಾರಿಸಲು ಕುಂಬಳಕಾಯಿ ಬೀಜದ ಎಣ್ಣೆ ಸಹಾಯ ಮಾಡುತ್ತದೆ ಎಂದು ಸಂಶೋಧನೆಗಳು ಸೂಚಿಸುತ್ತವೆ. ಪ್ರಾಸ್ಟೇಟ್ ಗ್ರಂಥಿಯ ಹಿಗ್ಗುವಿಕೆಯಿಂದ ಬರುವ ಆಗಾಗ ಮೂತ್ರ ವಿಸರ್ಜನೆಯ ತೊಂದರೆ ಹಾಗೂ ಓವರ್ ಆಕ್ಟಿವ್ ಬ್ಲಾಡರ್ ಸಮಸ್ಯೆಯನ್ನು ಎದುರಿಸಲು ಇದು ಅದ್ಭುತವಾಗಿ ಕೆಲಸ ಮಾಡುತ್ತದೆ.
ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. BPH ಸಮಸ್ಯೆಗೆ ಕೊಡುವ ಪ್ರಿಸ್ಕ್ರಿಪ್ಷನ್ ಔಷಧಿಗಳಷ್ಟು ತಕ್ಷಣವೇ ಈ ಎಣ್ಣೆ ಪರಿಣಾಮ ಬೀರದೇ ಇರಬಹುದು ಎಂದು ಒಂದು ಅಧ್ಯಯನ ಗಮನಿಸಿದೆ. ಆದರೆ ಇದರ ಅತ್ಯಂತ ಪ್ರಮುಖ ಅಂಶವೆಂದರೆ ಆ ರಾಸಾಯನಿಕ ಔಷಧಿಗಳಿಂದ ಬರುವ ಅಡ್ಡಪರಿಣಾಮಗಳನ್ನು ಈ ನೈಸರ್ಗಿಕ ಎಣ್ಣೆಯೂ ಸಂಪೂರ್ಣವಾಗಿ ತಪ್ಪಿಸುತ್ತದೆ. ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ಆರೋಗ್ಯ ಕಾಪಾಡಿಕೊಳ್ಳುವುದು ಖಂಡಿತವಾಗಿಯೂ ಬೆಸ್ಟ್ ಅಲ್ವಾ? ಪುರುಷರ ಸಂತಾನೋತ್ಪತ್ತಿ ಆರೋಗ್ಯದ ವಿಚಾರಕ್ಕೆ ಬಂದ್ರೆ, ಈ ಬೀಜಗಳಲ್ಲಿರುವ ಅಪಾರ ಪ್ರಮಾಣದ ಸತು ಅಥವಾ ಜಿಂಕ್ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಇದು ವೀರ್ಯದ ಗುಣಮಟ್ಟವನ್ನು ಗಣನೀಯವಾಗಿ ಸುಧಾರಿಸುತ್ತದೆ ಮತ್ತು ಆರೋಗ್ಯಕರ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಬೆಂಬಲಿಸುವ ಮೂಲಕ ಬಂಜತನದ ಅಪಾಯಗಳನ್ನು ನೇರವಾಗಿ ಎದುರಿಸುತ್ತದೆ. 6ನೇ ಮತ್ತು ಕೊನೆಯ ವಿಭಾಗ, ಈ ವಿಶ್ಲೇಷಣಾ ಸರಣಿಗೆ ನಿಮ್ಮ ಬೆಂಬಲ. ನಮ್ಮ ಈ ಅದ್ಭುತ ಪಯಣವನ್ನು ಮುಗಿಸುವ ಮುನ್ನ ಒಂದು ಸಣ್ಣ ಮಾತು. ದೈನಂದಿನ ಪೋಷಣೆಯ ಕುರಿತಾದ ಈ ವಿಶ್ಲೇಷಣೆಯು ಮೌಲ್ಯಯುತವಾದ ಮತ್ತು ವೈಜ್ಞಾನಿಕ ಒಳನೋಟಗಳನ್ನು ನೀಡಿದೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ಇಂತಹ ಇನ್ನಷ್ಟು ಆಳವಾದ ವಿಶ್ಲೇಷಣೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸ್ಫೂರ್ತಿ ನೀಡುತ್ತದೆ. ಅಂತಿಮವಾಗಿ ಇದು ನಮ್ಮನ್ನು ಒಂದು ರೋಮಾಂಚಕಾರಿ ಆಲೋಚನೆಗೆ ದೂಡುತ್ತದೆ. ಊಹಿಸಿ, ಕೇವಲ 30 ಗ್ರಾಂ ಸಾಮಾನ್ಯ ಕುಂಬಳಕಾಯಿ ಬೀಜ ನಮ್ಮ ನಿದ್ದೆಯಿಂದ ಹಿಡಿದು ಜೀವಕೋಶಗಳ ರಕ್ಷಣೆಯವರೆಗೆ ಮಾನವನ ಆರೋಗ್ಯವನ್ನು ವ್ಯವಸ್ಥಿತವಾಗಿ ಅಪ್ಗ್ರೇಡ್ ಮಾಡಬಹುದಾದರೆ, ನಮ್ಮದೇ ಅಡುಗೆ ಮನೆಯಲ್ಲಿ ಇನ್ನೆಷ್ಟು ಇಂತಹ ಅದ್ಭುತ ಸೂಪರ್ ಫುಡ್ಗಳು ಕಂಡುಹಿಡಿಯಲು ಕಾಯ್ತಿರಬಹುದು ಅಲ್ವಾ? ಈ ಕುತೂಹಲ ಸದಾ ಜೀವಂತವಾಗಿರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.